ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಬಿಗ್ ಅಪ್ಡೇಟ್ಗೆ ಸ್ವಾಗತ. ಏನು ಬಂದಿದೆ ಮಾಹಿತಿನ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಕನ್ನಡದಲ್ಲಿ ಟಿ ಪರೀಕ್ಷೆ ಮಹಾ ಗೆ ಮನವಿ ಪತ್ರ ಕೊಟ್ಟಿದ್ದಾರೆ. ಮಹಾರಾಷ್ಟ್ರದಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಹಾಲಿಯಾಗಿ ಸೇವೆ ಸಲ್ಲಿಸುತ್ತಿರುವ ಶಿಕ್ಷಕರು ಹಾಗೂ ಹೊಸದಾಗಿ ನಿಯೋಜನೆ ಆಗುವ ಶಿಕ್ಷಕರಿಗೆ, ಕನ್ನಡ ಭಾಷಾ ಬೋಧಕ ಶಿಕ್ಷಕರಿಗೂ ಕೂಡ ಕನ್ನಡ ಭಾಷೆಯಲ್ಲೇ ಟಿ ಮಾಡಬೇಕು ಅಂತ ಹೇಳಿ ನಮ್ಮ ಕರ್ನಾಟಕದ ಶಾಲಿನಿ ರಜನೀಶ್ ಅವರು ಮಹಾರಾಷ್ಟ್ರದ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಕೂಡ ಬರೆದಿದ್ದಾರೆ. ಶುರು ಆಗಿದೆ ಮಹಾರಾಷ್ಟ್ರದಲ್ಲಿ, ನಮ್ಮ ಕರ್ನಾಟಕದಲ್ಲೂ ಕೂಡ ಟಿಇಟಿನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ಮಾಡ್ತಾ ಇದ್ದಾರೆ ನೋಡಿ, ಅದನ್ನ ಕಲ್ತ್ಕೊಂಡು ನಮ್ಮ ಕರ್ನಾಟಕದಲ್ಲಿ ಮಾಡಬೇಕು. ಈಗ ಏಪ್ರಿಲ್ 16 ಕೊನೆ ದಿನಾಂಕ ಆಗಿರುತ್ತೆ ಅಂತ. ಈ ಹಿನ್ನೆಲೆಯಲ್ಲಿ ಯಾರೆಲ್ಲ ಗಡಿ ಭಾಗದಲ್ಲಿದ್ದಾರೆ, ಕರ್ನಾಟಕ ಗಡಿ ಭಾಗ ಮತ್ತು ಮಹಾರಾಷ್ಟ್ರದಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಯಾರೆಲ್ಲ ಇರ್ತಾರೆ ಅವರಿಗೆ ಕಡ್ಡಾಯವಾಗಿ ಕನ್ನಡ ಮಾಧ್ಯಮದಲ್ಲೇ ಪರೀಕ್ಷೆ ನಡೆಸಬೇಕು ಅಂತ ಹೇಳಿ ಮಾತನಾಡಿದ್ದಾರೆ. ಈ ಮುಖಾಂತರ ಮಹಾರಾಷ್ಟ್ರ CS ಅವರಿಗೆ ಪತ್ರ ಕೂಡ ಮಾಡಿದ್ದಾರೆ. ಮಹಾರಾಷ್ಟ್ರದ ಕನ್ನಡ ಶಾಲಾ ಶಿಕ್ಷಕರಿಗೆ ಕಡ್ಡಾಯವಾಗಿ ಕನ್ನಡ ಮಾಧ್ಯಮದಲ್ಲೇ ಟಿ ಪರೀಕ್ಷೆ ಬರೆಯಲು ನೀವು ಅನುವು ಮಾಡಿಕೊಡಿ ಅಂತ ಕೂಡ ಹೇಳಿದ್ದಾರೆ. ಮಹಾರಾಷ್ಟ್ರದಲ್ಲಿ ಏಪ್ರಿಲ್ 14 ಕೊನೆ ದಿನಾಂಕಂತೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಕೂಡ ಟಿ ಮಾಡಬೇಕು. ಈ ರೀತಿ ಮನೆಯ CS ಅವರು ಕೂಡ ಬರೆದಿರೋದು ಪತ್ರ ನೋಡಿ ನಮ್ಮ ಕರ್ನಾಟಕದಲ್ಲಿ ಕೂಡ ಆಗ್ಬೋದೇನೋ ಅಂತ ಹೇಳಿ ನೋಡೋಣ. ಬಟ್ ನಮ್ಮ ಶಿಕ್ಷಣ ಸಚಿವರು ಬಹಳ ಬ್ಯುಸಿ ಆಗಿದ್ದಾರೆ. ರಾತ್ರಿ ಪ್ರತಿಷ್ಠೆಗೋಸ್ಕರ ರಾತ್ರಿ ರಿಸಲ್ಟ್ ಬಿಡ್ತಾರಂತೆ PUCದು. ಈ ರೀತಿ ಅವರು ಫುಲ್ ಬ್ಯುಸಿ ಆಗಿದ್ದಾರೆ ಎಲೆಕ್ಷನ್ ಇರೋ ಕಾರಣ. ಅದರ ಮಟ್ಟಿಗೆ ಇದು ಅಪ್ಡೇಟ್ ಕೂಡ ಬಂದಿದೆ. ಇದನ್ನು ನೋಡಿದ್ರೆ ನಮ್ಮ ಕರ್ನಾಟಕದಲ್ಲಿ ಕೂಡ ಟಿ ನಡೀಬಹುದು. ಪ್ರಾಬಬಲಿ ನಿಮಗೆ ಮೇ ತಿಂಗಳು ವೆರಿ ಇಂಪಾರ್ಟೆಂಟ್ ಡೇಟ್ ಆಗಿರುತ್ತೆ. ನಿಮಗೆ ನೋಟಿಫಿಕೇಶನ್ ಆದ್ರೂ ಕೂಡ ಟಿಗೂ ಕೂಡ ವೆರಿ ಇಂಪಾರ್ಟೆಂಟ್ ಡೇಟ್ ಆಗಿರುತ್ತೆ. ಥ್ಯಾಂಕ್ ಯು.